ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಆಗಸ್ಟ್ 28 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಿರುವವರು ವರಮಹಾಲಕ್ಷ್ಮಿ ಕಳಸ ವಿಸರ್ಜನೆಯನ್ನು ಯಾವಾಗ ಮತ್ತು ಹೇಗೆ ಮಾಡಬೇಕು, ಜೊತೆಗೆ ಕಳಸ ಮತ್ತು ಪೂಜೆಗೆ ಬಳಸಿದಂತಹ ಎಲ್ಲ ವಸ್ತುಗಳನ್ನು ಪೂಜೆಯ ನಂತರ, ವಿಸರ್ಜನೆಯ ನಂತರ ಏನು ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆಗಸ್ಟ್ 28 ಶುಕ್ರವಾರ ನೂಲು ಹುಣ್ಣಿಮೆ ಕೂಡ ಬಂದಿದೆ. ಅಂದರೆ ಶ್ರಾವಣ ಮಾಸದ ಹುಣ್ಣಿಮೆ ಬಂದಿದೆ. ತುಂಬಾ ವಿಶೇಷವಾದ ಹುಣ್ಣಿಮೆ. ಹಾಗಾಗಿ ಈ ದಿನ ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡ್ತಾರೆ. ನಾವು ಹೇಗೆ ವರಮಹಾಲಕ್ಷ್ಮಿಗೆ ಕಳಸದ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ವಿಧಿವಿಧಾನಗಳ ಮೂಲಕ ಮಾಡಿರ್ತೀವೋ ಅದೇ ರೀತಿಯಾಗಿ ಕಟ್ಟುನಿಟ್ಟಾಗಿಯೇ ಕಳಸ ವಿಸರ್ಜನೆ, ವರಮಹಾಲಕ್ಷ್ಮಿ ಕಳಸ ವಿಸರ್ಜನೆಯನ್ನು ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಮಾಡಬೇಕು. ಪೂಜೆ ಎಲ್ಲ ಮುಗಿದೋಯ್ತು, ವಿಸರ್ಜನೆ ಅಷ್ಟೇ ಅಲ್ವಾ, ಬಿಡು ಮಾಡೋಣ ಅನ್ನೋ ಥರ ಬೇಕಾಬಿಟ್ಟಿಯಾಗಿ ಮಾಡಬಾರ್ದು. ಅದಕ್ಕೂ ಕೂಡ ನಿಯಮಗಳನ್ನು ಪಾಲನೆಯನ್ನು ಮಾಡಿಕೊಂಡು ತುಂಬಾ ಕಟ್ಟುನಿಟ್ಟಾಗಿ ವರಮಹಾಲಕ್ಷ್ಮಿ ಕಳಸದ ವಿಸರ್ಜನೆಯನ್ನು ಮಾಡಬೇಕು. ಶುಕ್ರವಾರ ಹುಣ್ಣಿಮೆ ಇರುವುದರಿಂದ ವರಮಹಾಲಕ್ಷ್ಮಿ ಕಳಸದ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅನ್ನೋದಾದರೆ ನೋಡಿ, ನೂಲು ಹುಣ್ಣಿಮೆಯು ಶುಕ್ರವಾರ ಆಗಸ್ಟ್ 28ನೇ ತಾರೀಕು ಬೆಳಗ್ಗೆ 9:48 ಮುಕ್ತಾಯ ಆಗುತ್ತದೆ. ಸೊ ನೀವು ಹುಣ್ಣಿಮೆ ಸಮಯದಲ್ಲೇ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವವರು ಬೆಳಗ್ಗೆ 9:48 ಒಳಗೇನೆ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಅದನ್ನು ಬಿಟ್ಟರೆ ಆ ದಿನ 10:30 ನಂತರ, ಶುಕ್ರವಾರ 10:30 ನಂತರ ರಾಹುಕಾಲ ಇರೋದ್ರಿಂದ 10:30 ಒಳಗೇನೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಕಳಸ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅನ್ನೋದಾದರೆ, ನನಗೆ ಗೊತ್ತಿರೋ ಪ್ರಕಾರ ಶುಕ್ರವಾರದಂದೇ ನಾವು ಲಕ್ಷ್ಮೀ ಕಳಸದ ವಿಸರ್ಜನೆಯನ್ನು ಮಾಡಬಾರದು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಶುಕ್ರವಾರ ಬೆಳಗ್ಗೆ ಕಳಸದ ಸ್ಥಾಪನೆಯನ್ನು ಮಾಡಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರ್ತಾರೆ. ಮತ್ತು ಸಂಜೆ ಕೂಡ ಪೂಜೆಯನ್ನು ಮಾಡ್ತಾರೆ. ರಾತ್ರಿ ಅವರು ಮಲಗಬೇಕಾದ್ರೆ ಕಳಸವನ್ನು ಕದಲಿಸಿಟ್ಟು ಮಲಗ್ತಾರೆ. ಮತ್ತು ಮಾರನೇ ದಿವಸ ಶನಿವಾರದಂದು ವಿಸರ್ಜನೆಯನ್ನು ಮಾಡ್ತಾರೆ. ಅಂದರೆ ಶುಕ್ರವಾರದಂದೇ ಕಳಸವನ್ನು ಕದಲಿಸ್ತಾರೆ. ತುಂಬ ಜನ ಈ ರೀತಿಯಾಗಿ ಮಾಡ್ತಾರೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಶುಕ್ರವಾರದಂದೇ ನಾವು ಕಳಸವನ್ನು ಕದಲಿಸಬಾರ್ದು. ಅಂದರೆ ಅಮ್ಮನವರನ್ನು ನಾವು ಮನೆಗೆ ಬರಮಾಡ್ಕೊಂಡಿರ್ತೀವಿ ಶುಕ್ರವಾರ. ಸೊ ಶುಕ್ರವಾರದಂದೇ ಕಳಸವನ್ನು ಕದಲಿಸಬಾರ್ದು. ಮಾರನೇ ದಿವಸ ಶನಿವಾರದಂದು ಬೆಳಗ್ಗೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿದ ನಂತರ ಕಳಸವನ್ನು ಕದಲಿಸಬೇಕಾಗುತ್ತೆ. ಶನಿವಾರದಂದು ಬೆಳಗ್ಗೆ ನೀವು ಕಳಸವನ್ನು ಕದಲಿಸಿ ಮತ್ತು ವಿಸರ್ಜನೆಯನ್ನು ಆಗಲೇ ಮಾಡ್ಬೋದು. ಶುಕ್ರವಾರ ಶ್ರಾವಣ ಹುಣ್ಣಿಮೆ ಆಗಿರೋದ್ರಿಂದ ಆ ದಿನ ವರಮಹಾಲಕ್ಷ್ಮಿ ಕಳಸದ ವಿಸರ್ಜನೆಯನ್ನು ಮಾಡಬೇಡಿ. ಮಾರನೇ ದಿನ ಶನಿವಾರ ಬೆಳಗ್ಗೆ ಸಮಯದಲ್ಲಿ ಕಳಸದ ವಿಸರ್ಜನೆಯನ್ನು ಮಾಡಿ, ಬೆಳಗ್ಗೆ ಅಂದರೆ ಒಂದು 9 ಗಂಟೆಯ ಒಳಗೆ ಕಳಸದ ವಿಸರ್ಜನೆಯನ್ನು ಮಾಡಿ. ಅಂದರೆ ಪೂಜೆಯನ್ನು ಮಾಡಿ ಕಳಸವನ್ನು ಕದಲಿಸಿ ವಿಸರ್ಜನೆಯನ್ನು ಮಾಡಿ. ಶನಿವಾರ 9 ಗಂಟೆಯಿಂದ 10:30 ತನಕ ರಾಹುಕಾಲ ಇದೆ. ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಳಸದ ವಿಸರ್ಜನೆಯನ್ನು, ಅಂದರೆ ಕಳಸವನ್ನು ಕದಲಿಸೋದಕ್ಕೂ ಕೂಡ ಹೋಗಬೇಡಿ, ಪೂಜೆಯನ್ನು ಕೂಡ ಮಾಡಬೇಡಿ. ಅದಕ್ಕಿಂತ ಮುಂಚಿತವಾಗಿಯೇ 9 ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಿ ಕಳಸವನ್ನು ಕದಲಿಸಿ ವಿಸರ್ಜನೆಯನ್ನು ಮಾಡಿರಿ. ಇಲ್ಲ ಅಂದರೆ ನೀವು 3 ದಿನಗಳ ಕಾಲ ಕೂಡ ಮನೆಯಲ್ಲಿ ಇಟ್ಕೊಂಡು ನೀವು 3ನೇ ದಿನಕ್ಕೆ ಕಳಸದ ವಿಸರ್ಜನೆಯನ್ನು ಮಾಡ್ಬೋದು. ಹೇಗೆ ಕಳಸದ ವಿಸರ್ಜನೆಯನ್ನು ಮಾಡಬೇಕು ಅಂದರೆ, ಕಳಸಕ್ಕೆ ತೆಂಗಿನಕಾಯಿ, ವೀಳ್ಯದೆಲೆ, ಮಾವಿನ ಎಲೆಯನ್ನು ಇಟ್ಟಿರ್ತೀರಲ್ಲ, ಆ ತೆಂಗಿನಕಾಯಿಯ ಸಮೇತವಾಗಿ, ವೀಳ್ಯದೆಲೆ ಸಮೇತವಾಗಿ ನಾವು 3 ಬಾರಿ ಮೇಲೆ ಎತ್ತಿ ಕೆಳಗೆ ಇರಿಸಬೇಕು. ಈ ರೀತಿಯಾಗಿ ಮಾಡಿದ್ರೆ ಕಳಸವನ್ನು ಕದಲಿಸಿದ ಹಾಗೆ ಆಗುತ್ತೆ. ಕಳಸ ಕದಲಿಸೋದಕ್ಕಿಂತ ಮುಂಚಿತವಾಗಿ ಕಳಸಕ್ಕೆ ಇಟ್ಟಂತ, ಅಂದರೆ ಲಕ್ಷ್ಮಿಗೆ ಇಟ್ಟಂತ ಒಂದು ಹೂವನ್ನು ತೆಗೆದು ನೀವು ತಲೆಗೆ ಮುಟ್ಕೊಂಡು ನಂತರ ಕಳಸವನ್ನು ಕದಲಿಸಬೇಕು. ಅಂದರೆ ತೆಂಗಿನಕಾಯಿಯನ್ನು 3 ಬಾರಿ ಮೇಲೆ ಎತ್ತಿ ಕೆಳಗೆ ಮಾಡಿದಾಗ ಕಳಸವನ್ನು ಕದಲಿಸಿದ ಹಾಗೆ ಆಗುತ್ತೆ. ನಂತರ ನೀವು ಎಲ್ಲವನ್ನು ಕೂಡ ವಿಸರ್ಜನೆಯನ್ನು ಮಾಡ್ಬೋದು. ಯಾವ ರೀತಿಯಾಗಿ ವಿಸರ್ಜನೆಯನ್ನು ಮಾಡಬೇಕು ಅಂದರೆ, ಕಳಸಕ್ಕೆ ಇಟ್ಟಂಥ ಹೂವು ಆಗಿರ್ಬೋದು, ಹಾಗೆಯೇ ಗೆಜ್ಜೆ ವಸ್ತ್ರ ಎಲ್ಲವನ್ನೂ ಕೂಡ ಯಾರೂ ತುಳಿಯದೇ ಇರುವಂಥ ಒಂದು ಮರ ಅಥವಾ ಗಿಡದ ಬುಡದಲ್ಲಿ ಹಾಕಬೇಕು. ಹಾಗೆಯೇ ಮಾಂಗಲ್ಯವನ್ನು ಕಟ್ಟಿರುವಂಥವರು ಅದನ್ನು ಎತ್ತಿಟ್ಕೊಳ್ಳಿ. ಅಥವಾ ನೀವು ಅರಿಶಿಣದ ಕೊಂಬನ್ನು ಕಟ್ಟಿರುವವರು ಅದನ್ನು ತೆಗೆದು ತುಳಸಿ ಗಿಡಕ್ಕೆ ಹಾಕಬೇಕು. ಬೇರೆ ಎಲ್ಲೂ ಕೂಡ ಹಾಕಬಾರ್ದು. ತುಳಸಿ ಗಿಡದ ಒಳಗೆ ಅದನ್ನು ಅರಿಶಿಣದ ಕೊಂಬನ್ನು ಹಾಕಬೇಕು. ಇನ್ನು ತೆಂಗಿನಕಾಯಿ, ಹಾಗೆಯೇ ಕಳಸದ ಕೆಳಗೆ ಇಟ್ಟಂಥ ಅಕ್ಕಿಯನ್ನು ತೆಗೆದುಕೊಂಡು ಏನಾದರೂ ಮನೆಯಲ್ಲಿ ಸಿಹಿಯನ್ನು ಮಾಡಿ, ಮಡಿಲಕ್ಕಿಯನ್ನು ಇಟ್ಟಿರುವಂಥವರು ಆ ಮಡಿಲಕ್ಕಿಯನ್ನು ನೀವೇ ಉಪಯೋಗವನ್ನು ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಅದನ್ನು ತೊಗೊಂಡೋಗಿ ಕೊಡ್ಬೋದು. ಇನ್ನು ಕಳಸದ ಒಳಗೆ ಇರುವಂಥ ನೀರನ್ನು ಏನು ಮಾಡಬೇಕು ಅಂದರೆ, ತುಂಬಾ ಶಕ್ತಿ ಇರುವಂಥ ನೀರು. ಹಾಗಾಗಿ ಆ ನೀರನ್ನು ಎಲ್ಲೂ ಕೂಡ ಚೆಲ್ಲೋದಕ್ಕೆ ಹೋಗಬೇಡಿ. ಒಂದು ಬಾಟಲಲ್ಲಿ ಹಾಕಿ ಅದನ್ನು ಇಟ್ಕೊಳ್ಳಿ. ನೀವು ಅದನ್ನು ಮನೆಯಲ್ಲಿ ಎಲ್ಲ ಕಡೆ ಕೂಡ ಪ್ರೋಕ್ಷಣೆಯನ್ನು ಪ್ರತಿನಿತ್ಯ ಮಾಡ್ಬೋದು. ಹಾಗೆ ನೀವು ಕೂಡ ಮನೆಯಲ್ಲಿರುವ ಎಲ್ಲರೂ ಕೂಡ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳಿ. ಇಲ್ಲ ನಾವು ಬಾಟಲಲ್ಲಿ ಎತ್ತಿಟ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅನ್ನುವವರು ಕಳಸದ ಒಳಗಿರುವ ನೀರನ್ನು ಮೊದಲಿಗೆ ಎಲ್ಲರೂ ಪ್ರೋಕ್ಷಣೆಯನ್ನು ಮಾಡಿ ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿದ ನಂತರ ಯಾವುದಾದ್ರೂ ಗಿಡದ ಬುಡದಲ್ಲಿ ಹಾಕಿ. ಸಿಂಕಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಗಿಡದ ಅಥವಾ ಮರದ ಬುಡದಲ್ಲಿ ಅದನ್ನು ಹಾಕಿ. ಈ ನನ್ನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.